ನ್ಯೂಸ್ 42 ಕನ್ನಡ. ಏನೇನು ಥಾಟ್ಸ್ ಇರುತ್ತೆ? ಎಮೋಷನ್ಸ್ ತುಂಬ ಕಾಂಪ್ಲಿಕೇಟೆಡ್ ಇದೆ. ಮಚ್ಚ, ನನ್ನ ಲೈಫಲ್ಲಿ ಪರ್ಪಸ್ ಏನಂತಾನೆ ಅರ್ಥನೇ ಆಗ್ತಿಲ್ಲ ಮಚ್ಚ. ಪರ್ಪಸ್ಸಾ? ನೀನೊಬ್ಬ ಮನುಷ್ಯ, ಉಸಿರಾಡ್ತೀಯ, ಗಾಳಿ ಇದೆ, ಬೆಳಕಿದೆ, ನಿದ್ದೆ ಒಂದಿಲ್ಲ. ನೆಕ್ಸ್ಟ್ ಮೀಟಿಂಗ್ ಅಷ್ಟರಲ್ಲಿ ಇದಾಗತ್ತಲ್ಲ, ಆಗ್ಲೇಬೇಕು. ಡಾನ್ಸ್ ಚೆನ್ನಾಗಿ ಮಾಡ್ತೀರಾ? ಮಾಡ್ತೀನಿ, ಸಾಂಗ್ ಚೆನ್ನಾಗಿರ್ಬೇಕು. ರಿದಮಾ, ನನ್ನ ಎಮೋಷನ್ಸ್ ತುಂಬ ಕಾಂಪ್ಲಿಕೇಟೆಡ್ ಇದೆ. ನಾವಿಬ್ರು ಜೊತೆಗೆ ಇರೋಕ್ಕಾಗಲ್ಲ. ರಿದಮಾ, ನಾನು ಯಾರನ್ನ ತುಂಬ ಇಷ್ಟಪಡ್ತೀನೋ ಅವರೆಲ್ಲ ಸಾಯ್ತಾ ಹೋಗ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಖುಷಿಯಾಗುತ್ತೆ. ಇವತ್ತು ನಾನು ಮತ್ತೆ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ತಂಡ ರಾಮನಗರಕ್ಕೆ ಬಂದಿದ್ದೀವಿ. ಒಂದು ಅದ್ದೂರಿ ಸ್ವಾಗತ ಮೂಲಕ ನನ್ನ ವೆಲ್ಕಮ್ ಮಾಡಿದ್ವಿ. ತುಂಬಾ ಖುಷಿಯಾಗುತ್ತೆ. ರಾಜಗೌಡರಿಗೆ ಮೊದಲನೇದಾಗಿ ಥ್ಯಾಂಕ್ ಹೇಳಬೇಕು. ಅವರು ಮತ್ತು ಅವ್ರ ತಂಡಕ್ಕೆ ಹೃದಯಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನ ಹೇಳಬೇಕು. ಸೊ ಇವತ್ತು ಬಂದಿರೋ ವಿಷಯ ಏನಂದ್ರೆ, ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಈಗಷ್ಟೇ ನಿದ್ರಾದೇವಿ ನೆಕ್ಸ್ಟ್ ಡೋರಿನ ಟ್ರೈಲರ್ ರಿಲೀಸ್ ಆಗಿದೆ, ಸ್ಲೀಪ್ಲೆಸ್ ಆಂಥಮ್ ರಿಲೀಸ್ ಆಗಿದೆ, ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿದೆ. ಇದಕ್ಕೆ ಹಲವಾರು ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ ಸಿನಿಮಾ ಕ್ಲಾಪ್ ಮಾಡಿರೋದು ರವಿಚಂದ್ರನ್ ಸರ್ ಆಗಿರ್ಬೋದು, ಇಲ್ಲ ಸ್ಲೀಪ್ಲೆಸ್ ಅಂತ ಲಾಂಚ್ ಮಾಡಿರೋದು ದುನಿಯಾ ವಿಜಯ್ ಸರ್ ಆಗಿರ್ಬೋದು, ನಮ್ಮ ಟೀಸರ್ ಲಾಂಚ್ ಮಾಡಿದ್ದು ಶ್ರೀಮುರಳಿ ಸರ್ ಆಗಿರ್ಬೋದು. ಇತ್ತೀಚೆಗೆ ನಾನು ಮತ್ತು ನಮ್ಮ ತಂಡ ಎಲ್ಲ ಹೋಗಿ ನಾವು ಸುದೀಪ್ ಸರ್ ಮನೆಗೆ ಭೇಟಿ ಕೊಟ್ಟಿದ್ವಿ. ಅವ್ರು ಮಾಡಿದ ಪ್ರೋತ್ಸಾಹ ಆಗಿರ್ಬೋದು. ಎಲ್ಲರೂ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗೆ ನಿಮ್ಮಿಂದಲೂ ಒಂದು ಒಳ್ಳೆ ಪ್ರತಿಕ್ರಿಯೆ. 12ನೇ ತಾರೀಕಿಗೆ, ಸೆಪ್ಟೆಂಬರ್ 12ನೇ ತಾರೀಕಿಗೆ ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಜಯರಾಮ್ ದೇವಸಮುದ್ರ ಅವರು ಸುರಂ ಮೂವೀಸ್ ಮೂಲಕ ಬಹಳ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಬಹಳ ಪ್ಯಾಷನೇಟ್ ಆಗಿ ಸಿನಿಮಾನ ಮಾಡಿದ್ದಾರೆ. ಹಾಗೆ ನನ್ನ ಕೋ ಆಕ್ಟರ್ಸ್ ರಿಷಿಕಾ ಅವರಾಗಿರ್ಬೋದು, ಇಲ್ಲ ಶೈನ್ ಶೆಟ್ಟಿ ಅವರಾಗಿರ್ಬೋದು, ಸುಧಾರಾಣಿ ಮೇಡಮ್ ಆಗಿರ್ಬೋದು, ಒಂದು ಬಹಳ ದೊಡ್ಡ ತಾರಗಣ ಇದೆ ಈ ಸಿನಿಮಾಗೆ. ಯಾವತ್ತೂ ಕನ್ನಡಿಗರು ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದಾಗ, ಒಂದು ಒಳ್ಳೆ ಕಂಟೆಂಟ್ ಮೂಲಕ ಸಿನಿಮಾ ಮಾಡಿದಾಗ ಯಾವತ್ತೂ ಕೈ ಬಿಟ್ಟಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಸೂಫ್ರಮ್ಸು ಆಗಿರ್ಬೋದು, ಇಲ್ಲ ಹಲವಾರು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರ್ತಾನೆ ಇದ್ದಾವೆ. ಎಲ್ಲರೂ ಒಳ್ಳೊಳ್ಳೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಹಾಗೆ ಒಂದು ಒಳ್ಳೆ ಸಿನಿಮಾ ಅಂತ ನನ್ನ ನಂಬಿಕೆ ಮತ್ತು ನಮ್ಮ ಇಡೀ ತಂಡ ನಂಬಿಕೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ದೊಡ್ಡ ಅಲೆ ಸೃಷ್ಟಿ ಮಾಡೋಕ್ಕೆ ನಾವು ಹೊರಟಿದ್ದೀವಿ. ರಾಮನಗರ ಮೂಲಕ ಹೊರಟಿದ್ದೀವಿ. ಇದೇ ನಮ್ಮ ಮೊದಲನೇ ಪಯಣ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನಮ್ಮ ನಿರ್ದೇಶಕರು ತುಂಬಾ ಶ್ರಮ ಪಟ್ಟು, ತುಂಬಾ ಪ್ಯಾಷನೇಟ್ ಆಗಿ ಅವರಲ್ಲಿರೋ ವ್ಯಕ್ತಿತ್ವ ಈ ಸಿನಿಮಾದಲ್ಲಿದೆ. ಅವರ ಬರವಣಿಗೆನೇ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲರೂ ಸಿನಿಮಾ ನೋಡ್ತೀರಾ? ಎಲ್ಲಿ ಎನರ್ಜಿನೇ ಇಲ್ಲ, ಯಾರಿಗೂ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದೀರಾ. ಮತ್ತೆ ನಮ್ಮ ರೊಮ್ಯಾಂಟಿಕ್ ಸಾಂಗ್ ನ ಗಣೇಶ್ ಸರ್ ಲಾಂಚ್ ಮಾಡಿಕೊಟ್ರು. ಸೊ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಪ್ರೋತ್ಸಾಹ ನೀಡಿ, ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಟ್ರೈಲರ್ ಯೂಟ್ಯೂಬ್ ಅಲ್ಲಿ ಇದೆ, ಸುರಂ ಮೂವೀಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗ್ಬಿಟ್ಟು ನೋಡಿ, ವೀಕ್ಷಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ತುಂಬಾ ಸಂತೋಷ ಕೊಟ್ಟ ವಿಷಯ ಅಂದ್ರೆ, ರಾಜವ್ರ ಹತ್ರ ಮಾತಾಡ್ಬೇಕಾದ್ರೆ ಈಗ ತಾನೇ ಹೇಳ್ತಾ ಇದ್ರು, ಎಲ್ಲಾ ಸಂಘಟನೆಗಳ ಮೆಂಬರ್ಸ್ನು ಸೇರ್ಬಿಟ್ಟು ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ನಿಂತು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ನಿಂತಿರೋದು ಬಹಳ ದೊಡ್ಡ ಮಾತದು. ಅದಕ್ಕೋಸ್ಕರ ಡೆಫಿನೆಟ್ಲಿ ನಾನು ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಕಾಮನ್ ಅಬ್ಜೆಕ್ಟಿವ್ ಅಥವಾ ಒಂದು ಯಾವ್ದೋ ಒಳ್ಳೆ ಉದ್ದೇಶ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ನಿಲ್ಲೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸಂಘಟನೆಗಳ ಮಧ್ಯದಲ್ಲಿರೋ ಏನೇ ವಿಷಯಗಳಿದ್ರು ಅದಕ್ಕೆ ಮಾತ್ರ ಸೀಮಿತ ಮಾಡಿ, ಓವರ್ ಆಲ್ ಉದ್ದೇಶ ಅಂತ ಬಂದಾಗ ನಾಡು ನುಡಿ ಅಂತ ಏನು ಬಂದ್ರೂ ಒಟ್ಟಾಗಿ ಸೇರ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ರಿಗೂ ಅದು ಒಳ್ಳೆ ತಂದುಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದಲ್ಲದೆ ಈಗ ನಮ್ಮ ಸಿನಿಮಾ ವಿಷಯಕ್ಕೆ ಬಂದರೆ, ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ಈಗಾಗಲೇ ಹೇಳಿದಾಗೆ ನಮ್ಮ ಸಿನಿಮಾನ ಬೆಂಗಳೂರಲ್ಲಿ ಇರೋ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲರೂ ಸ್ಟಾರ್ಟಿಂಗ್ ಫ್ರಮ್ ಧ್ರುವ ಸರ್ಜಾ ಆಯಿತು,
ಅಥವಾ ಈಗ ಆಲ್ರೆಡಿ ನಮ್ಮ ಹೀರೋ ಹೇಳ್ದ ಹಾಗೆ ಗಣೇಶು, ದುನಿಯಾ ವಿಜಿ, ರವಿಚಂದ್ರನ್ ಸರ್, ಶ್ರೀಮುರಳಿ ಸರ್, ಸುದೀಪ್ ಸರ್, ಮತ್ತಿನ್ನು ನಮ್ಮ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಆಲ್ರೆಡಿ ಶಿವಣ್ಣ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ರಾಜ್ವಿ ಶೆಟ್ಟಿ ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ನಮಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಸಿನಿಮಾ ಒಳ್ಳೇದಿದೆ, ಚೆನ್ನಾಗಿದೆ, ಹೊಸಬರ ತಂಡ ಆದ್ರೂ ಕಂಟೆಂಟ್ ಬಹಳ ಚೆನ್ನಾಗಿದೆ, ಟೆಕ್ನಿಕಲ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಾರೆ. ತುಂಬ ಸಂತೋಷದ ವಿಷಯ. ಅದ್ರ ಜೊತೆಗೆ ನಮ್ಮ ಜನಗಳು ಎಂಡ್ ಆಫ್ ದ ಡೇ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಾವು ಈಗೆಲ್ಲ ಜನಗಳ ಮಧ್ಯದಲ್ಲಿ ಓಡಾಡಿ ಅವರಿಗೆ ಸಿನಿಮಾದ ಬಗ್ಗೆ ತಿಳುವಳಿಕೆ ಕೊಟ್ಟು ಚೆನ್ನಾಗಿದೆ ಸಿನಿಮಾ ಅಂತೆಲ್ಲ ನಾವು ಅದ್ರ ಕಂಟೆಂಟ್ ತೋರಿಸೋ ಪ್ರಯತ್ನದಲ್ಲಿದ್ದೀವಿ. ಡೆಫಿನೆಟ್ಲಿ ಸಿನಿಮಾ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಲ್ಲ. ನೀವು ನೋಡಿದಾಗ ಡೆಫಿನೆಟ್ಲಿ ಅದು ಇಷ್ಟಪಡ್ತೀರಾ. ಹಾಡುಗಳು ಚೆನ್ನಾಗಿದೆ, ಮ್ಯೂಸಿಕ್ ಬಹಳ ಚೆನ್ನಾಗಿದೆ. ನಕುಲ್ ಅಭಿಯಂಕರ್ ಅವ್ರು ಕೊಟ್ಟಿರೋ ಮ್ಯೂಸಿಕ್ಕು. ಸಿನಿಮಾ ಯಾವುದೇ ಆ್ಯಂಗಲ್ ಇಂದಾನು ಯಾವುದೋ ಸುಮ್ಮನೆ ಏನೋ ಹೊಸಬ್ರೇನೋ ಸೇರ್ಕೊಂಡು ಏನೋ ಹೊಸ ಪ್ರಯತ್ನ ಅಂತ ಮಾಡ್ದಂಗಿಲ್ಲ. ಇದು ಯಾವುದೇ ದೊಡ್ಡ ಸ್ಟಾರ್ ಸಿನಿಮಾ ನೋಡಿದಾಗ ನಿಮ್ಗೆ ಸಿಗುವಂಥ ಕ್ವಾಲಿಟಿ ಆಸ್ಪೆಕ್ಟ್ ಏನಿರುತ್ತೋ ಅದೆಲ್ಲ ನಮ್ಮ ಸಿನಿಮಾದಲ್ಲಿದೆ. ಅದು ಇನ್ಫ್ಯಾಕ್ಟ್ ಒಂದು ಎದ್ದೆ ಮುಂದೆ ಹೋದ್ರೆ ಅದಕ್ಕಿಂತ ಚೆನ್ನಾಗಿದೆ ಅಂತಲೇ ನಾವು ಹೇಳ್ತೀನಿ ಆಸ್ ಅ ಪ್ರೊಡ್ಯೂಸರ್. ಬಟ್ ನೀವು ನೋಡಿದಾಗ ನೀವು ಕೂಡ ಹೇಳಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ನಮ್ಮನ್ನೆಲ್ಲ ಪ್ರೋತ್ಸಾಹ ಕೊಡಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾ ನಮ್ಮ ಕನ್ನಡಿಗರಿಗೋಸ್ಕರ, ಕನ್ನಡ ಹುಡುಗರನ್ನ ಬೆಳೆಸೋದಕ್ಕೆ, ಹೊಸ ಹೊಸ ಡೈರೆಕ್ಟರ್ನ, ಹೀರೋಗಳನ್ನ ಮುಂದೆ ಬೆಳೆಸೋದಕ್ಕೆ ನೀವೆಲ್ಲ ನನಗೆ ಪ್ರೋತ್ಸಾಹ ಕೊಡಬೇಕು. ನನ್ನ ಸಿನಿಮಾ ಇದು ಸಕ್ಸಸ್ ಆದರೆ ನೆಕ್ಸ್ಟ್ ಇಂಥ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ನನಗೆ ಶಕ್ತಿ ತುಂಬ್ದಂಗೆ ಆಗುತ್ತೆ ಅಂತ ಹೇಳ್ಕೊತೀನಿ. ಈ ಸಿನಿಮಾ ಬಗ್ಗೆ ನಾವೆಲ್ಲರೂ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀವಿ. ತುಂಬಾ ಟೆಕ್ನಿಕಲ್ ಈ ಸಿನಿಮಾ ಮಾಡಿದ್ದೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಮತ್ತೆ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಮಗೆ ಸ್ಟಾರ್ಟಿಂಗ್ ಇಂದ ಈ ಫಿಲ್ಮ್ ಪ್ರಮೋಷನ್ ಸ್ಟಾರ್ಟ್ ಆಗಿಂದ ಎಲ್ಲ ಅಂದ್ರೆ ಸ್ಟೆಪ್ ಅಲ್ಲಿ ಒಂದು ನಮಗೆಲ್ಲ ಸಾಂಗ್ಸ್ ಆಗಲಿ, ಟೀಸರ್ ಆಗಲಿ, ಟ್ರೇಲರ್ ಆಗಲಿ ತುಂಬಾ ಸಪೋರ್ಟ್ ಸಿಕ್ಕಿದೆ ಇಂಡಸ್ಟ್ರಿಯಿಂದ. ಇವತ್ತು ರಾಮನಗರ ಬಂದಿಲ್ಲಿ ನಮ್ಮ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಬೇಕಾದ್ರೆ, ನಮ್ಮ ಟ್ರೇಲರ್ ಎಲ್ಲ ಪ್ಲೇ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಯಿತು. ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಎಲ್ಲರೂ ತುಂಬಾ ಸಪೋರ್ಟ್ ಮತ್ತೆ ಪ್ರೀತಿ ತೋರಿಸ್ತಿದ್ದಾರೆ. ತುಂಬಾ ನರ್ವಸ್ ಆಗ್ತಿದೆ ನಿಮ್ಮೆಲ್ಲರ ಮುಂದೆ ಮಾತಾಡ್ಬೇಕಾದ್ರೆ, ಬಟ್ ಆಲ್ಸೋ ತುಂಬಾ ಖುಷಿ ಆಗ್ತಿದೆ. ಈಗ ಹತ್ರಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಸೆಪ್ಟೆಂಬರ್ 12ಗೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಇವತ್ತು ಹಿಂದೆ ನಾನು ರಿಷಿಕಾ ಆಮೇಲೆ ಪ್ರವೀರ್ ಇಬ್ರಿಗೂ ಹೇಳ್ತಾ ಇದ್ದೆ, ರಾಮನಗರಕ್ಕೆ ಬಂದಿದ ತಕ್ಷಣ ನಮಗೆ ಸಿಕ್ಕಿದ ಪ್ರೀತಿ ಏನಿದೆ ಅಲ್ಲ, ಅದು ನಮಗೆ ನಿಜವಾಗ್ಲೂ ತುಂಬಾ ಸರ್ಪ್ರೈಸ್ ಆಗುತ್ತೆ. ಅಲ್ಲಿ ಎಷ್ಟೊಂದು ಜನ ಚಿಕ್ಕ ಚಿಕ್ಕ ಮಕ್ಕಳು ಆ ವ್ಯಾನ್ ಮುಂದೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು, ನಮ್ಮ ಸಾಂಗ್ನ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು. ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ನಾವು ಸಿನಿಮಾ ಮಾಡೋದು ಜನಕ್ಕೆ ಮನೋರಂಜನೆ ನೀಡಕ್ಕೆ. ಇವಾಗ ನೀವೆಲ್ಲರೂ ನಿಮ್ದೇ ಒಂದು ಚಿಂತೆ ಇರುತ್ತೆ, ನಿಮ್ದೇ ಒಂದು ಕಷ್ಟ ಕಾರ್ಪಣ್ಯಗಳಿರುತ್ತೆ. 2 ಅವರ್ ಸಿನಿಮಾ ಥಿಯೇಟ್ರಲ್ಲಿ ನೀವು ಬಂದು ಕೂತ್ಕೊಂಡಾಗ ನೀವು ನಗಬೇಕು, ಅಳಬೇಕು, ಪಾತ್ರದಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರ ಜೊತೆ ನೀವು ಪಯಣ ಮಾಡಬೇಕು. ನಾವು ಈ ಚಿತ್ರದಲ್ಲಿ ಅದನ್ನ ಮಾಡಿದ್ದೀವಿ, ಹಾಗೂ ನಮಗೆ ಅದ್ರ ಬಗ್ಗೆ ನಂಬಿಕೆ ಇದೆ. ನಮ್ಮ ಸಿನಿಮಾನ ಒಂದು 40-50 ಜನ ನೋಡಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ರು. ನಮ್ಗೆ ಕಲಾವಿದರಾಗಿ, ನಮ್ಗೆ ಆರ್ಟಿಸ್ಟ್ ಆಗಿ ನಮ್ಗೆ ಒಂದೇ ಬೇಕಿರೋದು ಜನಕ್ಕೆ ಪ್ರೀತಿ. ಸೊ ನೀವು ಎಷ್ಟು ನಮ್ಗೆ ಪ್ರೀತಿ ಕೊಡ್ತಿರೋ, ಪ್ರೋತ್ಸಾಹ ಕೊಡ್ತಿರೋ, ನಾವು ಇನ್ನಷ್ಟು ಒಳ್ಳೆ ಕಥೆಗಳನ್ನ ನಿಮ್ಗೆ ತಗೊಂಬರಕ್ಕಾಗತ್ತೆ. ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಚಿತ್ರಮಂದಿರಗಳ ಹತ್ರ ಹೋಗಿ ಸಿನಿಮಾನ ನೋಡ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಂತೀನಿ. ಧನ್ಯವಾದಗಳು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರತಂಡ ನಮ್ಮ ರಾಮನಗರಕ್ಕೆ ಆಗಮಿಸಿದ್ದಾರೆ. ಈ ಚಿತ್ರ ಒಂದು ನೀವೆಲ್ಲರೂ ಇತ್ತೀಚಿನ ಸಿನಿಮಾಗಳನ್ನ ನೋಡ್ತಾ ಇರ್ಬೋದು. ಏನು ವಿಚಾರಣೆಯಿಂದಲೇ ಎಷ್ಟೋ ಸಿನಿಮಾ ನಡೆದು ಹೋಗ್ತಿದೆ. ಆದರೆ ಈ ಸಿನಿಮಾದಲ್ಲಿ ಕೆಲವೊಂದಿಷ್ಟು ವಿಚಾರಗಳಿದೆ, ಕಂಟೆಂಟ್ ಇದೆ. ಫಿಲಮ್ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ನಾನು ಸುಮ್ಮನೆ ಬೇರೇನು ಮಾತಾಡೋದು ಬೇಡ. ಇದ್ರ ತೆರೆಮರೆಯಲ್ಲಿ ನಮ್ಮ ಪ್ರೀತಿಯ ರಾಜ್ಯಾಧ್ಯಕ್ಷರಿದ್ದಾರೆ, ಆದರೆ ಅವರೆಲ್ಲರೂ ಬರಲ್ಲ ಈ ಒಂದು ಚಿತ್ರಕ್ಕೆ. ಅವರು ಹಿಂದೆಯಿಂದಲೇ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ಸಂಘಟನೆ ಮುಖಾಂತರ ಸಪೋರ್ಟ್ ಕೊಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ಇವತ್ತೇನು ಎಲ್ಲ ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ ಸಂಘಟನೆಯಲ್ಲಿ ಬಂದಿದ್ದೀರಾ, ಎಲ್ಲರೂ ಸಹ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಇದೇ ರೀತಿ ನೀವು ಸಿನಿಮಾ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತದೆ. ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಕನ್ನಡ ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು. ಯಾಕೆಂದರೆ ಕನ್ನಡ ಅಂತ ನಾವು ದಿನಾ ಬೀದಿಗಳು ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಿನಿಮಾನು ಸಹ ಉಳಿಸಿದ್ರೆ ಕನ್ನಡ ಸ್ವಲ್ಪ ಉಳಿದಂಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಏನು ನಮ್ಮ ರಾಮನಗರ, ನಮ್ಮ ರಕ್ಷಣಾ ವೇದಿಕೆ ಯೂನಿವರ್ಸಿಟಿ ಮಟ್ಟದ ಎಲ್ಲ ಕಾರ್ಯಕರ್ತರು ನನ್ನ ಜೊತೆ 2 ದಿನದಿಂದ ನಿಂತಿದ್ದಾರೆ. ನಮ್ಮ ಲೋಕೇಶ್ ಅವರಾಗಿರ್ಬೋದು, ವಿನೋದ್ ಅವರಾಗಿರ್ಬೋದು, ಶಿವರಾಜ್ ಅವರು, ಶಶಿ ಅವರು, ವಿಶೇಷವಾಗಿ ವಿನೋದ್ ಅವರು, ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಲಿಕ್ಕೆ ಕಾರಣರಾಗಿದ್ದೀರಾ. ಮತ್ತೆ ಏನು ನಮ್ಮ ಕುಂಬಳಗುಂಡು ಟೀಮ್ ಬಂದಿದೆ, ಅವರೆಲ್ಲರೂ ಸಹ
ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ದಾರಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನ್ಯೂಸ್ 42 ಕನ್ನಡ.